ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ನಾನು ಇವತ್ತು ನಿಮಗೆ ಸಬ್ಸಿಗೆ ಸೊಪ್ಪಿನ ಇಡ್ಲಿ ಮಾಡೋದನ್ನು ಹೇಳ್ಕೊಡ್ತೀನಿ. ಇದು ನಿಮಗೆಲ್ಲ ಗೊತ್ತಿದ್ದ ಹಾಗೆ ಸಬ್ಸಿಗೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ಬಾಣಂತಿಯರಿಗೆ ಕೊಡ್ತೀವಿ ನಾವು, ಹಾಗೂ ವೀಕ್ನೆಸ್ ಇರೋರಿಗೆ, ರಕ್ತ ಕಮ್ಮಿ ಇದ್ದವರಿಗೆಲ್ಲ ಈ ಸೊಪ್ಪನ್ನು ಕೊಡ್ತೀವಿ. ಈ ಥರ ಮಾಡಿಕೊಡೋದ್ರಿಂದ ಮಕ್ಕಳಿಗೆ, ದೊಡ್ಡವರಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಹಾಗೆ ಇದಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ನೋಡಿ ಸ್ನೇಹಿತರೆ, ಇದರಲ್ಲಿ ನಾನು ಆರ್ಗಾನಿಕ್ ಬೆಲ್ಲ ತೊಗೊಂಡಿದ್ದೀನಿ. ಹಾಗೆ ಸಬ್ಸಿಗೆ ಸೊಪ್ಪು 2 ಕಟ್ಟಿದೆ. ಸ್ವಲ್ಪ ತೆಂಗಿನ ತುರಿ ತೊಗೊಂಡಿದ್ದೀನಿ, ಅದು ಟೇಸ್ಟು ಚೆನ್ನಾಗಿ ಕೊಡುತ್ತೆ ಅಂತ. ಮತ್ತು ನಾನು ಇದೇ ಕಪ್ಪಿಂದ 2 ಕಪ್ಪು ರವೆ ತೊಗೊಂಡಿದ್ದೀನಿ. ಆ ರವೆನ ನಾನು ಚೆನ್ನಾಗಿ ಹುರಿದು ಇಟ್ಕೊಂಡಿದ್ದೀನಿ. ಆಮೇಲೆ ಚಿಟಿಕೆ ಏಲಕ್ಕಿ ಪೌಡ್ರನ್ನ ತೊಗೊಂಡಿದ್ದೀನಿ. ಇದನ್ನು ನಾವು ಮಿಕ್ಸಿಲಿ ಹಾಕಿ ರುಬ್ಬಿ ಮಾಡ್ತೀವಿ. ಬೆಲ್ಲನ ನಾವು ನೀರಲ್ಲಿ ಸ್ವಲ್ಪ ಕರೆಸ್ಕೊಳ್ಳೋದು ಒಳ್ಳೆಯದು, ಯಾಕಂದರೆ ಇದರಲ್ಲಿ ಕಲ್ಲಿರುತ್ತೆ. ಹಾಗಾಗಿ ಅದನ್ನು ಸೋಸ್ಕೊಂಡು ನಾವು ರುಬ್ಕೊಂಡು ಬರೋಣ. ನೋಡಿ ಸ್ನೇಹಿತರೆ, ಈಗ ಸ್ವಲ್ಪ ನಾವು ಈನೋನ ಹಾಕೋಣ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ನಾವು ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಮಿಕ್ಸಿಲಿ ಸಬ್ಸಿಗೆ ಸೊಪ್ಪು ಮತ್ತು ಸ್ವಲ್ಪ ಕಾಯಿ ಹಾಕಿ ರುಬ್ಕೊಂಡು ಬಂದಿದ್ದೀನಿ. ಹಾಗೆ ನೋಡಿ, ಈ ಥರ ಗಟ್ಟಿಯಾಗಿರಬೇಕು, ತೀರಾ ತೆಳುವಾಗಿ ಆಗಬಾರ್ದು. ನೋಡಿ, ನಾನು ಇದಕ್ಕೆಲ್ಲ ಎಣ್ಣೆ ಹಾಕಿ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಹಾಕಿ ನಾವು ಹಾಗೆ ಈ ಪಾತ್ರೆನ ನೋಡಿ ನೀರು ಹಾಕಿ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಇದರಲ್ಲಿ ಹಾಕಿ ಬೇಯಲಿಕ್ಕೆ ಇಡೋಣ. ನೋಡಿ ಸ್ನೇಹಿತರೆ, ತಯಾರಾಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ. ನೀವು ಒಂದ್ಸತಿ ಮಾಡ್ಕೊಂಡು ತಿಂದರೆ ಕಳೆದು ಹೋಗ್ತೀರಾ. ಹಾಗೆ ನೀವು ಒಂದ್ಸತಿ ಮಾಡ್ತೀನಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಇದು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಹೆಲ್ದಿ ಫುಡ್ ವಿತ್ ಗೀತಾಂಜಲಿ.